ಇಂದಿನ ವಿಡಿಯೋ ಸಂಕಷ್ಟಹರ ಚತುರ್ಥಿಯ ಕುರಿತಾಗಿದೆ. ಈ ವಿಡಿಯೋದಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ಮಹತ್ವ, ಈ ದಿನದಂದು ಮಾಡಬೇಕಾದ ವಿವಿಧ ಆಚರಣೆಗಳು, ಜಪಿಸಬೇಕಾದ ಮಂತ್ರಗಳ ಬಗ್ಗೆ ಮತ್ತು ಈ ಸಂಕಷ್ಟಹರ ಚತುರ್ಥಿಯ ವ್ರತದ ಕಥೆಯನ್ನು ತಿಳಿಯೋಣ. ಪ್ರತಿ ತಿಂಗಳಲ್ಲಿ 2 ಸಂಕಷ್ಟಹರ ಚತುರ್ಥಿ ಇರುತ್ತದೆ. ಒಂದು ಶುಕ್ಲ ಪಕ್ಷದಲ್ಲಿ ಮತ್ತು ಒಂದು ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಶುಕ್ಲ ಪಕ್ಷದ ಸಮಯದಲ್ಲಿ ಬರುವ ಚತುರ್ಥಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ಸಂಕಷ್ಟಹರ ಚತುರ್ಥಿಯಂದು ನಾವು ಶ್ರೀ ಗಣೇಶನ ವಿವಿಧ ರೂಪಗಳನ್ನು ಪೂಜಿಸುತ್ತೇವೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ಸಂಕಷ್ಟಿಯಲ್ಲಿ ನಾವು ಶ್ರೀ ಗಣೇಶನ ದ್ವಿಜಪ್ರಿಯ ರೂಪವನ್ನು ಪೂಜಿಸುತ್ತೇವೆ. ಭಗವಾನ್ ಗಣೇಶನು ಬುದ್ಧಿವಂತಿಕೆ, ಸಮೃದ್ಧಿಯ ದೇವರು ಮತ್ತು ಅವರು ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಮತ್ತು ಸವಾಲುಗಳಿಂದ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತಾನೆ. ಸಂಕಷ್ಟಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ. ಸಂಕಷ್ಟಿ ಅಂದರೆ ಎಲ್ಲ ತೊಂದರೆಗಳಿಂದ ವಿಮೋಚನೆ. ಈ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಉಪವಾಸ ಮತ್ತು ವಿವಿಧ ಆಚರಣೆಗಳನ್ನು ಮಾಡಿ ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಫಾಲ್ಗುಣ ಸಂಕಷ್ಟರ ಚತುರ್ಥಿಯಂದು ಗಣೇಶನ ದ್ವಿಜಪ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ. ದ್ವಿಜಪ್ರಿಯ ಎಂದರೆ ಬ್ರಾಹ್ಮಣರಿಂದ ಪೂಜಿಸಲ್ಪಡುವವನು. ಗಣೇಶನ ಈ ರೂಪವನ್ನು ಬ್ರಾಹ್ಮಣರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬುದ್ಧ ಜನರು ಪೂಜಿಸುತ್ತಾರೆ. ದ್ವಿಜಪ್ರಿಯ ಗಣೇಶನು ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ನಮಗೆ ಉತ್ತಮ ಜ್ಞಾನ, ಯಶಸ್ಸು ಮತ್ತು ಸಂಪತ್ತನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಆಚರಿಸುವುದರಿಂದ ಮತ್ತು ಗಣಪತಿಯನ್ನು ಪೂಜಿಸುವುದು ಜೀವನದ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಗಣೇಶನ ಭಕ್ತರು ಶಾಂತಿ, ಸಮೃದ್ಧಿ ಮತ್ತು ಸಾಮರಸ್ಯದ ಜೀವನಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಈ ಉಪವಾಸವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೆ. ಭಕ್ತರು ಸೂರ್ಯೋದಯದಿಂದ ಚಂದ್ರೋದಯವರೆಗೆ ಉಪವಾಸ ಆಚರಿಸುತ್ತಾರೆ ಮತ್ತು ಚಂದ್ರ ದರ್ಶನದ ನಂತರ ಊಟ ಮಾಡುತ್ತಾರೆ. ಭಕ್ತರು ಚಂದ್ರ ದರ್ಶನ ಮತ್ತು ಚಂದ್ರದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರವೇ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಉಪವಾಸವು ಗಣೇಶನ ಆಶೀರ್ವಾದವನ್ನು ಪಡೆಯಲು ಮತ್ತು ಜೀವನದ ಕಷ್ಟಗಳನ್ನು ನಿವಾರಿಸಲು ಪ್ರಬಲ ಮಾರ್ಗವಾಗಿದೆ. ಈ ಉಪವಾಸವನ್ನು ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸುವ ಮೂಲಕ ಭಕ್ತರು ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು. ಈ ದಿನದಂದು ಭಕ್ತರು ಬೇಗನೆ ಎದ್ದು ಈ ಸಂಕಷ್ಟಹರ ವ್ರತವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾರೆ. ಅವರು ಷೋಡಶ ಉಪಚಾರಗಳೊಂದಿಗೆ ಗಣೇಶನನ್ನು ಪೂಜಿಸುತ್ತಾರೆ ಮತ್ತು ಗಣೇಶನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುತ್ತಾರೆ. ಈ ದಿನ ಕೆಲವರು ಮೌನ ವ್ರತವನ್ನು ಮಾಡುತ್ತಾರೆ. ಮತ್ತೆ ಉಪವಾಸ ಮಾಡುವವರು ಸಂಜೆ ಮತ್ತೆ ಸ್ನಾನ ಮಾಡಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಚಂದ್ರೋದಯದ ನಂತರ ಅವರು ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಟ್ಟು ಮತ್ತು ನೈವೇದ್ಯವನ್ನು ಅರ್ಪಿಸುವ ಮೂಲಕ ಚಂದ್ರದೇವನನ್ನು ಪೂಜಿಸುತ್ತಾರೆ. ಅವರು ಪ್ರಾರ್ಥನೆಯೊಂದಿಗೆ ಉಪವಾಸವನ್ನು ಮುಕ್ತಾಯಗೊಳಿಸುತ್ತಾರೆ ಮತ್ತು ಚಂದ್ರ ದರ್ಶನದ ನಂತರ ಮಾತ್ರ ತಮ್ಮ ಊಟವನ್ನು ಸೇವಿಸುತ್ತಾರೆ. ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಉಪವಾಸವು ಜೀವನದ ಕಷ್ಟಗಳನ್ನು ನಿವಾರಿಸಲು ಭಗವಾನ್ ಗಣೇಶನ ಮತ್ತು ಚಂದ್ರದೇವರ ಆಶೀರ್ವಾದವನ್ನು ಪಡೆಯುವ ಪ್ರಬಲ ಮಾರ್ಗವಾಗಿದೆ. ಭಕ್ತರು ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಈ ಉಪವಾಸವನ್ನು ಆಚರಿಸುವ ಮೂಲಕ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕವಾಗಿ ಆಶೀರ್ವಾದಿಸಲ್ಪಡುತ್ತಾರೆ. ಸಂಕಷ್ಟಿ ಚತುರ್ಥಿಯಂದು ದಾನ ನೀಡಲು ಉತ್ತಮ ಸಮಯವಾಗಿದೆ. ಭಕ್ತರು ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ನೀಡುತ್ತಾರೆ ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆಯಲು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಯನ್ನು ನೀಡುತ್ತಾರೆ. ಈ ದಿನದಂದು ಗಣೇಶನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ. ಅಡೆತಡೆಗಳನ್ನು ನಿವಾರಿಸಲು ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ.
ಗಣೇಶನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರಿಂದ ಅಡೆತಡೆಗಳನ್ನು ನಿವಾರಿಸಲು ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಜನರು ಗಣೇಶನಿಗೆ ಮೋದಕವನ್ನು ಅರ್ಪಿಸುತ್ತಾರೆ. ಮೋದಕವನ್ನು ಗಣೇಶನಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ. ಮೋದಕವು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿಯಂದು ಗಣೇಶನಿಗೆ ಮೋದಕವನ್ನು ಅರ್ಪಿಸುವುದರಿಂದ ಗಣೇಶನ ಆಶೀರ್ವಾದವನ್ನು ಪಡೆಯಲು ಮತ್ತು ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮೋದಕವನ್ನು ಹೊರತುಪಡಿಸಿ ಭಕ್ತರು ಲಡ್ಡು, ಜಿಲೇಬಿ, ಬರ್ಫಿ ಮತ್ತು ಶ್ರೀಖಂಡದಂತಹ ಇತರ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ಅರ್ಪಿಸುತ್ತಾರೆ. ಸಂಕಷ್ಟಹರ ಚತುರ್ಥಿಯಂದು ಶ್ರೀ ಗಣೇಶನಿಗೆ ಲಡ್ಡು ಅರ್ಪಿಸುವುದು ಅದೃಷ್ಟವನ್ನು ತರುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಲಡ್ಡು ಮಾಧುರ್ಯ, ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿಯಂದು ಗಣಪತಿಗೆ ಲಡ್ಡು ನೈವೇದ್ಯ ಮಾಡುವುದು ಸಂತೋಷವನ್ನು ತರುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಈ ಆಚರಣೆಗಳ ಹೊರತಾಗಿ ಈ ದಿನ ಭಕ್ತರು ಗಣೇಶನ ಮೂಲ ಮಂತ್ರ, ಗಣೇಶನ ಗಾಯತ್ರಿ ಮಂತ್ರ, ಗಣೇಶ ಅಷ್ಟೋತ್ತರ, ಗಣೇಶ ಸಹಸ್ರನಾಮ, ಗಣೇಶ ಅಥರ್ವಶೀರ್ಷ ಮತ್ತು ಸಂಕಟನಾಶನ ಸ್ತೋತ್ರದಂತಹ ಗಣೇಶ ಮಂತ್ರಗಳನ್ನು ಪಠಿಸುತ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಮಾಡಬೇಕಾದ ಪ್ರಮುಖ ಆಚರಣೆ ಎಂದರೆ ಸಂಕಷ್ಟಹರ ವ್ರತಕಥೆಯನ್ನು ಪಠಿಸುವುದು ಅಥವಾ ಕೇಳುವುದು. ವ್ರತಕಥೆಯನ್ನು ಪಠಿಸದೆ ಅಥವಾ ಕೇಳದೆ ಸಂಕಷ್ಟಹರ ವ್ರತವು ಅಪೂರ್ಣವಾಗಿದೆ. ಗಣೇಶ ವ್ರತವನ್ನು ಮಾಡಲು ಸಾಧ್ಯವಾಗದವರು ಕೇವಲ ಸಂಕಷ್ಟಹರ ವ್ರತದ ಕಥೆಯನ್ನು ಕೇಳಿದರೆ ವ್ರತದ ಸಂಪೂರ್ಣ ಫಲಿತಾಂಶವನ್ನು ನೀಡುತ್ತದೆ. ಈ ಸಂಕಷ್ಟಹರ ವ್ರತಕಥೆಯನ್ನು ಕೇಳುವುದರಿಂದ ಗಣೇಶನ ಆಶೀರ್ವಾದವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಇದು ನಮ್ಮ ಜೀವನದ ಅಡೆತಡೆಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಸಂಜೆಯ ಪೂಜೆಯ ನಂತರ ಗಣೇಶನಿಗೆ ನೈವೇದ್ಯ ಮತ್ತು ಹಣ್ಣುಗಳನ್ನು ಅರ್ಪಿಸಿದ ನಂತರ ವ್ರತಕಥೆಯನ್ನು ಓದಲಾಗುತ್ತದೆ. ಈಗ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ತಿಳಿಯೋಣ. ಒಮ್ಮೆ ವಿಷ್ಣು ಶರ್ಮ ಎಂಬ ವಿನಮ್ರ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನಿಗೆ 7 ಗಂಡು ಮಕ್ಕಳಿದ್ದರು. ಅವರ ಗಂಡು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರು ಒಟ್ಟಿಗೆ ಇರಲು ನಿರಾಕರಿಸಿದರು ಮತ್ತು ವಿಷ್ಣು ಶರ್ಮ ಒಬ್ಬಂಟಿಯಾಗಿದ್ದರು. ವರ್ಷಗಳ ನಂತರ ವಿಷ್ಣು ಶರ್ಮ ವಯಸ್ಸಾದರು ಮತ್ತು ದುರ್ಬಲರಾಗಿದ್ದರು. ವಿಷ್ಣು ಶರ್ಮ ತಮ್ಮ 6 ಗಂಡು ಮಕ್ಕಳ ಮನೆಗೆ ಹೋಗುತ್ತಿದ್ದರು. ಆದರೆ ಅವರ ಸೊಸೆಯಂದಿರು ಅವರನ್ನು ಭೇಟಿಯಾಗಲು ಹೋದಾಗಲೆಲ್ಲ ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಒಂದು ದಿನ ವಿಷ್ಣು ಶರ್ಮನು ಈ ದ್ವಿಜಪ್ರಿಯ ಸಂಕಷ್ಟಹರ ವ್ರತವನ್ನು ಆಚರಿಸಲು ನಿರ್ಧರಿಸಿದನು. ಅದರಿಂದ ಅವರು ತಮ್ಮ ಹಿರಿಯ ಮಗನ ಮನೆಗೆ ಭೇಟಿ ನೀಡಿದರು ಮತ್ತು ಸಂಕಷ್ಟಿ ಚತುರ್ಥಿಗೆ ಸಹಾಯ ಮಾಡಲು ತನ್ನ ಸೊಸೆಯನ್ನು ಕೇಳಿದನು. ಅವಳು ವಿಷ್ಣು ಶರ್ಮನಿಗೆ ಸಹಾಯ ಮಾಡಲು ನಿರಾಕರಿಸಿದಳು ಮತ್ತು ನಿರಾಕರಿಸುವುದು ಮಾತ್ರವಲ್ಲದೆ ಗಣೇಶನನ್ನು ಅವಮಾನಿಸಿದಳು. ತರುವಾಯ ಕಿರಿಯ ಸೊಸೆಯನ್ನು ಹೊರತುಪಡಿಸಿ ಇತರ ಸೊಸೆಯಂದಿರು ಅವರೊಂದಿಗೆ ಸಹಕರಿಸಲು ನಿರಾಕರಿಸಿದರು. ವಿಷ್ಣು ಶರ್ಮರ ಕಿರಿಯ ಮಗ ಮತ್ತು ಅವರ ಸೊಸೆ ಅವರೆಲ್ಲರಲ್ಲಿ ಅತ್ಯಂತ ಬಡವರಾಗಿದ್ದರು. ಆದರೆ ಸಂಕಷ್ಟಹರ ವ್ರತವನ್ನು ಮಾಡಲು ತನ್ನ ಮಾವನಿಗೆ ಸಹಾಯ ಮಾಡಲು ಅವರ ಕಿರಿಯ ಸೊಸೆ ಪೂರ್ಣ ಹೃದಯದಿಂದ ಒಪ್ಪಿಕೊಂಡಳು. ಅವಳು ತನ್ನ ಮಾವನೊಂದಿಗೆ ಈ ವ್ರತವನ್ನು ಆಚರಿಸಲು ನಿರ್ಧರಿಸಿದಳು ಮತ್ತು ಈ ದ್ವಿಜಪ್ರಿಯ ಸಂಕಷ್ಟಹರ ವ್ರತವನ್ನು ಆಚರಿಸಿದಳು. ಅವಳು ಜನರಿಂದ ಭಿಕ್ಷೆ ಬೇಡಿದಳು ಮತ್ತು ವ್ರತಕ್ಕಾಗಿ ಪೂಜೆ ವಸ್ತುಗಳನ್ನು ಖರೀದಿಸಲು ಸಾಕಷ್ಟು ಹಣವನ್ನು ಸಂಗ್ರಹಿಸಿದಳು. ಅವಳ ಪ್ರಯತ್ನಗಳನ್ನು ನೋಡಿ ವಿಷ್ಣು ಶರ್ಮನು ಸಂತೋಷವಾಗಿದ್ದನು ಮತ್ತು ಅವನು ತನ್ನ ಸೊಸೆಯೊಂದಿಗೆ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದನು. ಆದರೆ ಸಂಕಷ್ಟ ಚತುರ್ಥಿಯ ಸಂಜೆ ವಿಷ್ಣು ಶರ್ಮನು ಅನಾರೋಗ್ಯಕ್ಕೆ ಒಳಗಾದನು ಮತ್ತು ಅವರ ಕಿರಿಯ ಸೊಸೆ ಅವರನ್ನು ನೋಡಿಕೊಳ್ಳಲು ರಾತ್ರಿಯಿಡೀ ಎಚ್ಚರವಾಗಿಯೇ ಇದ್ದಳು. ಮರುದಿನ ಬೆಳಿಗ್ಗೆ ಅವಳು ಎಚ್ಚರಗೊಂಡಾಗ ಅವಳ ಮನೆಯ ಸುತ್ತಲೂ ಅಮೂಲ್ಯವಾದ ರತ್ನಗಳು ಮತ್ತು ಆಭರಣಗಳು ಹರಡಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಜನರು ಕಳ್ಳತನದ ಬಗ್ಗೆ ತಪ್ಪಾಗಿ ಅವಳನ್ನು ಆರೋಪಿಸಬಹುದೆಂದು ಅವಳು ಹೆದರಿದಳು. ಅದರಿಂದ ಅವಳು ತನ್ನನ್ನು ತಾನು ಉಳಿಸಿಕೊಳ್ಳಲು ಏನು ಮಾಡಬೇಕೆಂದು ಯೋಚಿಸಿದಳು. ಆದರೆ ವಿಷ್ಣು ಶರ್ಮನು ಈ ರತ್ನದ ಆಭರಣಗಳು ಗಣೇಶನ ಆಶೀರ್ವಾದ ಎಂದು ತಿಳಿದುಕೊಂಡನು. ವಿಷ್ಣು ಶರ್ಮನು ತನ್ನ ಕಿರಿಯ ಸೊಸೆಯನ್ನು ಚಿಂತಿಸಬೇಡ ಎಂದು ಹೇಳಿದನು ಮತ್ತು ಬದಲಾಗಿ ಗಣೇಶನ ಆಶೀರ್ವಾದಕ್ಕಾಗಿ ಧನ್ಯವಾದಗಳನ್ನು ಹೇಳಲು ಹೇಳಿದನು. ವಿಷ್ಣು ಶರ್ಮ ರತ್ನದ ಕಲ್ಲುಗಳು ಗಣೇಶನ ಉಪಕಾರವನ್ನು ಸಂಕೇತಿಸುತ್ತವೆ ಮತ್ತು ತನಗೆ ಸಂಪತ್ತನ್ನು ದಯಪಾಲಿಸಿದ್ದಕ್ಕಾಗಿ ಗಣೇಶನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ತನ್ನ ಸೊಸೆಗೆ ಹೇಳುತ್ತಾನೆ.
ಈ ಹಿಂದೆ ವಿಷ್ಣು ಶರ್ಮನಿಗೆ ಸಹಾಯ ಮಾಡಲು ನಿರಾಕರಿಸಿದ ಇತರ ಸೊಸೆಯಂದಿರು ಇದನ್ನು ಕೇಳಿ ಅವಮಾನಿತರಾದರು. ವಿಷ್ಣು ಶರ್ಮ ಅವರ ಇತರ ಸೊಸೆಯರು ತಮ್ಮ ಮಾವ ತನ್ನ ಎಲ್ಲಾ ಸಂಪತ್ತನ್ನು ತನ್ನ ಕಿರಿಯ ಮಗನಿಗೆ ನೀಡಿದ್ದಾರೆ ಎಂದು ನಂಬಿದರು. ಅವರೆಲ್ಲರೂ ವಿಷ್ಣು ಶರ್ಮರನ್ನು ಕೇಳಲು ಬಂದರು. ಸಂಕಷ್ಟ ಚತುರ್ಥಿಯನ್ನು ಆಚರಿಸುವ ಮೂಲಕ ತಾನು ಮತ್ತು ತನ್ನ ಕಿರಿಯ ಸೊಸೆಯ ಭಕ್ತಿ ಹೇಗೆ ಫಲ ನೀಡಿತು ಎಂದು ವಿಷ್ಣು ಶರ್ಮ ಅವರಿಗೆ ವಿವರಿಸಿದನು. ವಿಷ್ಣು ಶರ್ಮನ ಕಿರಿಯ ಮಗ ಮೊದಲು ಬಡವನಾಗಿದ್ದನು. ಆದರೆ ಈಗ ಅವನು ಶ್ರೀಮಂತನಾಗಿ ಬೆಳೆದಾಗ ಅವನ ಇತರ 6 ಪುತ್ರರು ತಮ್ಮ ಜೀವನದಲ್ಲಿ ನಷ್ಟವನ್ನು ಅನುಭವಿಸಿದರು. ಈ ಸ್ಫೂರ್ತಿದಾಯಕ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವ್ರತಕಥೆಯು ನಮಗೆ ಗಣೇಶನ ಆಶೀರ್ವಾದ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವಾದಿಸುತ್ತದೆ. ವ್ರತಕಥೆಯು ಗಣೇಶನ ಮೇಲಿನ ನಮ್ಮ ನಂಬಿಕೆ ಮತ್ತು ಒಗ್ಗಟ್ಟಿನ ಬಗ್ಗೆ ಪಾಠವನ್ನು ನೀಡುತ್ತದೆ. ಇದಿಷ್ಟು ದ್ವಿಜಪ್ರಿಯ ಸಂಕಷ್ಟಹರ ವ್ರತದ ಬಗ್ಗೆ. ಓಂ ಶ್ರೀ ಗಣೇಶಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.